ನನ್ನ ವೀಡಿಯೋಸ್ನ ಮಕ್ಕಳು ಕೂಡ ಎಂಜಾಯ್ ಮಾಡ್ತೀರಾ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಿಡ್ಸ್. ಬನ್ನಿ ಇವತ್ತು ಡಿಸ್ನಿ ಲ್ಯಾಂಡ್ ಹೋಗೋಣ. ಇದರಲ್ಲಿ 2 ರೀತಿಯಾದ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ. ಒಂದು ಬಂದು ಡಿಸ್ನಿ ಲ್ಯಾಂಡ್ ಅಂತ ಇದೆ, ಇನ್ನೊಂದು ಬಂದು ಡಿಸ್ನಿ ಅಡ್ವೆಂಚರ್ ಪಾರ್ಕ್. ಡಿಸ್ನಿ ಲ್ಯಾಂಡಲ್ಲಿ ಮಕ್ಕಳಿಗೆ ಬೇಕಾಗಿರೋವಂಥ ಫುಲ್ಲು ಶೋಸ್ ಇರುತ್ತೆ, ಹಾಗೆ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ. ಡಿಸ್ನಿ ಅಡ್ವೆಂಚರ್ ಪಾರ್ಕ್ ಬಂದು ನಮ್ಮ ದೊಡ್ಡೋರಿಗೆ ಇರೋವಂಥದ್ದು. ನಾವು ರೈಡ್ಸ್ ಎಲ್ಲ ಆಡಬೇಕು ಅಂತಂದರೆ ಅಲ್ಲೂ ಕೂಡ ಮಕ್ಕಳಿಗೂ ಇದೆ, ಹಾಗೆ ದೊಡ್ಡೋರು ಆಡೋ ರೈಡ್ಸ್ ಕೂಡ ಇರುತ್ತೆ. ನೀವು ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ಇನ್ನು ಪ್ಯಾಂಡಮಿಕ್ ಇದ್ದರೂ ಕೂಡ ಈ ಟೈಮಲ್ಲಿ ಈಗ ಹಾಲಿಡೇ ಟೈಮ್ ಇರೋದ್ರಿಂದ ಎಲ್ಲರೂ ಕೂಡ ತುಂಬ ಜನ ವಿಸಿಟ್ ಮಾಡ್ತಿದ್ದಾರೆ. ನಾನು ಈ ವಿಡಿಯೋನ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ಲು ಲಾಸ್ ಏಂಜಲೀಸ್ ಟ್ರಿಪ್ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ಅಂತಂದರೆ ನಾನು ಇಲ್ಲಿ ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಎಂಜಾಯ್ ಮಾಡಿ. ಲಾಸ್ ಏಂಜಲೀಸ್ ಫುಲ್ ಸುತ್ತಾಡ್ಸಿದ್ದೀನಿ, ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡ್ಬೋದು. ಇದು ನನ್ನ ಲಾಸ್ ಏಂಜಲೀಸ್ ಲಾಸ್ಟ್ನೇ ವಿಡಿಯೋ. ಡಿಸ್ನಿ ಲ್ಯಾಂಡ್ಗೆ ಕರ್ಕೊಂಡು ಬಂದಿದ್ದೀನಿ. ನಾವು 2 ಡೇಸ್ ವಿಸಿಟ್ ಮಾಡಿದ್ರಿ. ನಾನು 1 ಡೇ ಅಷ್ಟೇ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ದಿನ ಎಲ್ಲ ನಾನು ಜಾಸ್ತಿ ರೈಡ್ಸ್ ಕಡೆನೇ ನಾನು ಚೆಂದ ಕಾನ್ಸಂಟ್ರೇಟ್ ಮಾಡಿದ್ವಿ. 1 ಡೇ ಫುಲ್ ನಾನು ನಿಮಗೇ ಡೆಡಿಕೇಟ್ ಮಾಡಿ 2 ಪಾರ್ಕೂ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇವಾಗ ಹಾಲಿಡೇ ಟೈಮ್ ಇರೋದ್ರಿಂದ ಸೊ ಅದೇ ಥೀಮಲ್ಲೇ ಎಲ್ಲ ಡೆಕೋರೇಷನ್ ಇರುತ್ತೆ. ಹಾಗೆ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಪೆರೇಡ್ ಎಲ್ಲನೂ ಅದೇ ಥೀಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ನಿಮಗೋಸ್ಕರ ಅಂತ ಟೈಮ್ನ ಡೆಡಿಕೇಟ್ ಮಾಡಿ ಎಲ್ಲನೂ ಶೂಟ್ ಮಾಡಿ ಇಟ್ಕೊಂಡು ಕೊಲಾಜ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ವಿಡಿಯೋ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಆದರೆ ಮಕ್ಕಳು ನೋಡಿ ಎಂಜಾಯ್ ಮಾಡ್ತಾರೆ. ಹೋಲ್ ಡಿಸ್ನಿನ ನೋಡಲಿ ಯಾವ ಥರ ಇರುತ್ತೆ ಅನ್ನೋ ಒಂದು ರೀಸನಿಂದ ನಾನು ವಿಡಿಯೋ ಲೆಂತ್ ಇದ್ರೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ನನ್ನ ಹಿಯರ್ ಹೆಡ್ ಬ್ಯಾಂಡ್ ಗೋಲ್ಡ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ ತೊಗೊಂಡಿದ್ದೀನಿ. ಇಷ್ಟ ಆಗ್ತಿದೆಯಾ? ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಕ್ಕೊಂಡು ಓಡಾಡೋದಕ್ಕೆ. ಇಲ್ಲಿ ಯಾರೆಲ್ಲ ಡಿಸ್ನಿ ವಿಸಿಟ್ ಮಾಡ್ತಾರೋ ಎಲ್ಲರೂ ಕೂಡ ಹಾಕ್ಕೊಂಡಿರ್ತಾರೆ. ನೀವು ನೋಡ್ಬೋದು ಸುತ್ತಲೂ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಹಾಕ್ಸಿರ್ತಾರೆ. ಒಂದು ಕ್ಯೂಟಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಂಡು ಓಡಾಡೋದಕ್ಕೆ. ನಾನು ಈ ಕ್ಯಾಸ್ಟಲ್ ಹತ್ರ ಫೋಟೋ ತೆಗೆಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ತೆಕ್ಕೊಟ್ಟಿದ್ದಾರೆ ಚೆಂದು. ನಾನು ಎಲ್ಲ ಫೋಟೋಸ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ರಿಯಾ ಮಾಲ್ಗೇರ್ ಅಂತ ಸರ್ಚ್ ಮಾಡಿ ಫಾಲೋ ಬಟನ್ನ ಕ್ಲಿಕ್ ಮಾಡಿ. ನೀವು ಅಲ್ಲೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ನಾನು ಖಂಡಿತ ನಿಮ್ಮೆಲ್ಲ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀನಿ. ಕೆಲವೊಂದು ಸಲ ಎಷ್ಟೊಂದು ಜನಕ್ಕೆ ರಿಪ್ಲೈ ಹೋಗಿರಲ್ಲ ಅಷ್ಟೇ. ತುಂಬ ಜನ ನನಗೆ ಪಿಂಗ್ ಮಾಡ್ತಾ ಇರ್ತೀರ. ನಂಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಒಪಿನಿಯನ್ ಎಲ್ಲ ಕೇಳಿ ನನಗೆ ಸಖತ್ ಖುಷಿ ಅನಿಸ್ತಾ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಇವಾಗ ರೈಡ್ಸ್ ಎಲ್ಲ ಶುರುವಾಗುತ್ತೆ. ನಾವು ರೈಡ್ಸ್ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೇಗಿದೆ ಅಂತ ಒಳಗಡೆ ಸ್ವಲ್ಪ ಸುತ್ತಾಡ್ಬಿಡ್ತೀವಿ. ಅದಾದಮೇಲೆ ರೈಡ್ಸ್ನ ಶುರು ಮಾಡೋಣ. ಇಲ್ಲಿ ಸ್ಪೆಷಲಿ ಮಕ್ಕಳಿಗೆ ಅಂತೇಳಿ ಒಳ್ಳೊಳ್ಳೆ ರೈಡ್ಸ್ ಇದೆ.
ಸುತ್ತಾಡಿ ಆಮೇಲೆ ನಮ್ಮ ಜರ್ನಿ ಶುರುವಾಗಿದ್ದು ಈ ಟ್ರೈನ್ ರೈಡಿಂದ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಟ್ರೈನು ತುಂಬ ಕಲರ್ಫುಲ್ ಆಗಿ ಇದೆ. ಇಲ್ಲಿ ಪ್ರತಿಯೊಂದೂ ಅಷ್ಟೇ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಎಲ್ಲೂ ಕೂಡ ನಾವು ಮೈನಸ್ ಅಂತ ಹೇಳೋಗಿಲ್ಲ, ಅಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲರೂ ಹಾಯ್ ಮಾಡ್ತಾಯಿದ್ರು, ನೋಡೋದಕ್ಕೆ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ತುಂಬ ಜನ ಹಾಯ್ ಮಾಡಿ ಕಮೆಂಟ್ ಮಾಡ್ತಾಯಿದ್ರು, ಹಾಗೆ ಕೇಳ್ತಾಯಿದ್ರು ಎಲ್ಲ. ನನಗೆ ಅದೊಂದು ಖುಷಿ ಆಗ್ತಾಯಿತ್ತು. ಬನ್ನಿ ಇವಾಗ ಟ್ರೈನ್ ರೈಡ್ ಹೋಗೋಣ. ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನು ಶೂಟ್ ಮಾಡಿದ್ದೀನಿ, ಯಾಕೆಂದರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಎಲ್ಲರೂ ಎಂಜಾಯ್ ಮಾಡಲಿ ಅಂತ. ನಮ್ಮ ಫ್ಯಾಮಿಲಿ ಟೈಮ್ ಕನ್ನಡ ವ್ಲಾಗ್ಸಲ್ಲಿ ಎಷ್ಟೊಂದು ಜನ ಕಿಡ್ಸ್ ಕೂಡ ನೋಡ್ತಾ ಇರ್ತಾರೆ. ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರಾ, ನನ್ನ ಮಗಳು ಎಂಜಾಯ್ ಮಾಡಿದ್ಲು, ನನ್ನ ಮಗ ಎಂಜಾಯ್ ಮಾಡ್ದ, ನನ್ನ ಕಂಡ್ರೆ ತುಂಬ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತೀರಾ. ಸೊ ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ನೀವು ನೋಡಿ ಸುತ್ತಮುತ್ತ ಎಲ್ಲ ಚಿಕ್ಕದಾಗಿ ಮನೆಗಳನ್ನ ಕಟ್ಟಿದ್ದಾರೆ. ಎಲ್ಲ ಫುಲ್ಲು ಒಂದೊಂದನ್ನು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ. ನೀವು ನೋಡ್ಬೋದು ನನ್ನ ಆಪೋಸಿಟ್ ಟ್ರೈನ್ ಯಾವ ಥರ ಇದೆ ಅಂತ. ಫುಲ್ಲು ಇದೇ ಥರದ್ರಲ್ಲೇ ನಾವು ಹೋಗ್ತಾ ಇರೋದು. ಹಾಗೆ ಚಂದು ಅಂತೂ ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ರು. ನಾನು ಒಂದೆರಡು ಸಲ ಮಾಡಿ ಸುಮ್ಮನಾದೆ, ಬಟ್ ಚಂದು ಫುಲ್ ಎಲ್ಲರಿಗೂ ಹಾಯ್ ಮಾಡಿಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ಡಿಸ್ನಿ ತುಂಬಾ ಇಷ್ಟ ಆಯಿತು. ಅವ್ರು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ, ವರ್ತ್ ಅನ್ನಿಸ್ತಾ ಇದೆ ಇಲ್ಲಿಗೆ ಬರೋದು ಅಂತ. ಅವ್ರಿಗೆ ತುಂಬಾ ಖುಷಿ ಅನ್ನಿಸ್ತು. ನಾವಿಬ್ಬರು ಕಪಲ್ ಆಗಿರೋದ್ರಿಂದ ನಾವು ಎಲ್ಲನೂ ಬೇಗನೆ ಕವರ್ ಮಾಡ್ತಾಯಿದ್ವಿ. ಮಕ್ಕಳಿದ್ರೆ ಹೇಗಾಗುತ್ತೆ ಅಂದರೆ ಮಕ್ಕಳು ರೂಟೀನ್ ಪ್ರಕಾರ ಅವ್ರ ಮೂಡ್ ಪ್ರಕಾರನೇ ನಾವು ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ನಾವಿಬ್ಬರೇ ಇದ್ದಿದ್ದರಿಂದ ಎಲ್ಲ ಕಡೆನೂ ಅಷ್ಟೇ ಬೇಗನೆ ಕವರ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲನೂ ಫಿನಿಷ್ ಮಾಡಿದ್ವಿ. ಹೇಳಿದಾಗೆ ನನಗೆ ಈ ಥರ ಕಿಡ್ಸ್ ಮೂವೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ. ಚಂದುಗಿಂತ ನನಗೆ ತುಂಬಾ ಇಷ್ಟ ಆಗುತ್ತೆ. ಚಂದು ಕೆಲವೊಂದು ಮೂವೀಸ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಕೆಲವೊಂದು ಸಲ ನಾನು ಯಾವುದಾದ್ರೂ ಆಯಿತು ಕಾರ್ಟೂನ್ ಮೂವೀಸ್ ಹಾಕ್ಕೊಂಡು ಕೂಡ್ತಾ ಇರ್ತೀನಿ. ನನಗೆ ಅಷ್ಟು ತುಂಬಾ ಫೇವ್ರೇಟ್. ನನಗಂತೂ ಡಿಸ್ನಿ ವಿಸಿಟ್ ಮಾಡಬೇಕು ಅಂತ ಹಾಗಾಗಿ ಇನ್ನೂ ಇಷ್ಟ ಆಯಿತು. ಪಾರ್ಕ್ ಕಡೆ ಹೋಗಬೇಕಾದ್ರೆ ರೈಡ್ಗೆ ಅಂತೇಳಿ ಅಲ್ಲಿ ಬಂದು ನೀವು ನೋಡ್ಬೋದು ಜನ ಎಲ್ಲ ಮಕ್ಕಳನ್ನ ನಿಲ್ಸ್ಕೊಂಡು ನಿಂತಿದ್ದಾರೆ ಫೋಟೋ ತೆಗೆಸ್ಕೊಳೋದಕ್ಕೆ ಅಂತೇಳಿ. ಇಲ್ಲಿ ಸಿಂಡ್ರೆಲಾ, ರುಪಾನ್ಜಾ ಆ ಥರ ಡಿಸ್ನಿ ಪ್ರಿನ್ಸೆಸ್ ಬರ್ತಾರಲ್ವ, ಅವರೆಲ್ಲನೂ ಆ ಥರ ಕ್ಯಾರೆಕ್ಟರ್ಸ್ ಥರ ರೆಡಿ ಆಗಿಬಿಟ್ಟು ಅದೇ ಥರನೇ ಮಾತಾಡಿಸ್ತಾರೆ, ಆ್ಯಕ್ಟ್ ಮಾಡಿಕೊಂಡು ನಿಂತಿರ್ತಾರೆ. ಇವ್ರ ಹತ್ರ ಮಾತಾಡಿಸ್ಬಿಟ್ಟು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಬರ್ಬೋದು. ನೋಡಿ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅವರು ಅದೇ ಥರನೇ ಆ್ಯಕ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹಾಗೆ ನಾನು ಕೂಡ ಫೋಟೋ ತೆಗೆಸ್ಕೊಂಡಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಚೆಕ್ ಮಾಡ್ಬೋದು. ಮಕ್ಕಳೆಲ್ಲನೂ ತುಂಬಾ ಇಷ್ಟಪಟ್ಟು ಫೋಟೋ ತೆಗೆಸ್ಕೊಳೋದಕ್ಕೆ ನಿಂತಿದ್ರು. ಹಾಗೆ ನೀವು ಮೇಲೆ ಸೈಡಲ್ಲೆಲ್ಲ ನೋಡ್ತಾ ಇರಿ ಅಂತೀನಿ, ಯಾಕೆಂದರೆ ತುಂಬಾ ಡೀಟೇಲಾಗಿ ಮಾಡಿದ್ದಾರೆ. ಗಿಳಿ ಹಾಗೆ ಬೆಕ್ಕು ಆ ಥರ ಎಲ್ಲ ಫುಲ್ಲು ಗಿಳಿ ಮಾತಾಡೋ ಥರ, ಹಾಗೆ ಬೆಕ್ಕೆಲ್ಲ ಕಣ್ಣು ಬಿಡೋ ಥರ ಆ ಥರ ಎಲ್ಲನೂ ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ. ಯಾವುದೋ ಒಂದು ಬೇರೆ ಪ್ರಪಂಚದಲ್ಲಿರೋ ಥರನೇ ಅನಿಸುತ್ತೆ. ಹಾಗೆ ಒಳಗಡೆ ನೀವು ನೋಡಿದ್ರೆ ಫುಲ್ ಒಂಥರ ಈ ಆ್ಯನಿಮೇಷನ್ ಮೂವೀಸಲ್ಲಿ ಬರೋ ಥರನೇ ಇದೆ ನೋಡಿ. ಫುಲ್ ಎಲ್ಲನೂ ರೆಸ್ಟೋರೆಂಟ್ ಎಲ್ಲನೂ ಅದೇ ಥೀಮಲ್ಲೇ ಇದೆ. ನನಗಂತೂ ಒಳಗಡೆ ಒಂದೊಂದು ಕಡೆ ಹೋಗಬೇಕಾದ್ರೂ ಒಂಥರ ಥ್ರಿಲ್ಲಿಂಗ್ ಅನಿಸೋದು. ಏನಿದೆ ನೆಕ್ಸ್ಟ್ ಏನಿದೆ ಅನ್ನೋಷ್ಟು ಕುತೂಹಲ ಆಗೋದು.
ಟಿಕೆಟ್ ಚೂಸ್ ಮಾಡಬೇಕಾದ್ರೂ ಅಷ್ಟೇ ಯಾವ ಥರ ಟಿಕೆಟ್ ತೊಗೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚೆಂದು ಲೈಟ್ಲಿಂಗ್ ಲೈನ್ ಇರೋ ಥರದ್ದು, ಹಾಗೆ ಪಾರ್ಕ್ ಹಾಪರ್ ಟಿಕೆಟ್ ಎಕ್ಸ್ಟ್ರಾ ಎರಡಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ರು. ಇದರಲ್ಲಿ ಹೇಗೆ ಅಂದರೆ ಪಾರ್ಕ್ ಹಾಪರ್ ಟಿಕೆಟಲ್ಲಿ ನಾವು ಒಂದು ದಿನದಲ್ಲೇ 2 ಪಾರ್ಕ್ಗೆ ವಿಸಿಟ್ ಮಾಡ್ಬೋದು. ನಾನು ಹೇಳಿದ್ದೆ ಅಲ್ವಾ, ಒಂದು ಡಿಸ್ನಿ ಲ್ಯಾಂಡ್ ಹಾಗೆ ಒಂದು ಡಿಸ್ನಿ ಅಡ್ವೆಂಚರ್. ಸೊ 2 ಪಾರ್ಕನ್ನು ನಾವು ಒಂದೇ ದಿನ ಕೂಡ ಸ್ವಿಚ್ ಮಾಡ್ಬೋದು, ಹಾಗೆಯೇ ಓಡಾಡ್ಬೋದು. ಸೊ ನಾವು 2 ದಿನ ವಿಸಿಟ್ ಮಾಡ್ತಿರೋದ್ರಿಂದ ಸೊ ಎರಡಕ್ಕೂ ಯಾವಾಗ ಬೇಕಿದ್ರೂ ಆ ಥರ ಓಡಾಡೋ ರೀತಿಯೇ ತೊಗೊಂಡಿದ್ರು, ಫ್ಲೆಕ್ಸಿಬಲ್ ಆಗಿರಲಿ ಅಂತ. ಹಾಗೆ ಇನ್ನೊಂದು ಬಂದು ಈ ಥರ ಲೈಟ್ಲಿಂಗ್ ಲೈನ್ ಇರೋದು ಬಂದುಬಿಟ್ಟು ನೀವು ನೋಡ್ಬೋದು, ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಆಲ್ಮೋಸ್ಟು 1 ಗಂಟೆ 1.5 ಗಂಟೆ ಇರುತ್ತೆ ಒಂದೊಂದು ರೈಡ್ ಮಾಡೋದಕ್ಕೆ ಕ್ಯೂನಲ್ಲಿ ಬಂದು. ಆದರೆ ನಮ್ಮದು ಈ ಥರ ಪಾಸ್ ತೊಗೊಂಡಿರೋದ್ರಿಂದ ಡೈರೆಕ್ಟಾಗಿ ಒಳಗಡೆ ಬಂದುಬಿಟ್ಟು ನಾವು ರೈಡ್ನ ಕಂಪ್ಲೀಟ್ ಮಾಡ್ಬೋದು. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಲೈಟ್ಲಿಂಗ್ ಲೈನ್ ಬಂದು ಎಲ್ಲದಕ್ಕೂ ಇರಲ್ಲ, ಒಂದು 10ರಲ್ಲಿ ಒಂದು 7 ರೈಡ್ಸು ಲೈಟ್ಲಿಂಗ್ ಲೈನಲ್ಲಿ ಹೋಗ್ಬೋದು. ಇನ್ನು ಕೆಲವು ಒಂದು 2-3 ರೈಡು ಕ್ಯೂನಲ್ಲಿ ನಿಂತ್ಕೊಂಡೇ ಹೋಗಬೇಕಾಗುತ್ತೆ. ಬಟ್ ಅದು ಫೈನ್, ಎಷ್ಟೊಂದು ನಾವು ಕವರ್ ಮಾಡ್ಬೋದು ಫುಲ್ಲು. ನಾನು ನಿಮಗೆ ಎಲ್ಲರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ನಾವು ಒಂದು 3 ರೈಡ್ ಕಂಪ್ಲೀಟ್ ಆದಮೇಲೆ ಇವಾಗ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಯಾವುದೋ ಒಂದಿತ್ತು, ಅದನ್ನು ಹುಡ್ಕೊಂಡು ಬಂದ್ವಿ. ಒಳಗಡೆನೇ ಇದೆ. ಸೊ ಇದಕ್ಕೆ ಮೊಬೈಲಿಂದ ಆರ್ಡರ್ ಮಾಡಿದ್ದೀವಿ. ಹಾಗೆ ಆನ್ಲೈನಲ್ಲೇ ಆರ್ಡರ್ ಮಾಡಿದರೆ ಈಸಿ. ನೀವೇನಾದರೂ ಅಲ್ಲೇ ಆರ್ಡ್ರ್ ಮಾಡ್ತೀರಾ ಅಂದರೆ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ತುಂಬ ಹೊತ್ತಾಗುತ್ತೆ. ಸೊ ಇದು ಯಾವ ಥರ ಇತ್ತು ಅಂದರೆ ಬ್ರೆಡ್ಗೆ ಅವರು ಫುಲ್ಲು ವೆಜಿಟೇಬಲ್ಸ್ ಎಲ್ಲ ಹಾಕಿ ರೈಸ್ ಹಾಕ್ಬಿಟ್ಟು ಸೂಪ್ ಥರ ಮಾಡಿದರು. ಸೊ ಅದನ್ನು ಫಿಲ್ ಮಾಡಿಕೊಟ್ಟಿದ್ರು. ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿತ್ತು, ರುಚಿಯಾಗೇ ಇತ್ತು. ಇದನ್ನು ತಿಂದ್ಕೊಂಡು ಬೇರೆ ರೈಡ್ಸ್ ಎಲ್ಲ ಆಡೋದಕ್ಕೆ ಶುರು ಮಾಡಿದ್ವಿ. ಇವಾಗ ಸ್ಕೇರಿ ಹೌಸ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬಾ ಭಯ ಇತ್ತು. ಇದರೊಳಗಡೆ ಏನಿರುತ್ತೋ ಏನೋ, ನಿಮ್ಮೆಲ್ಲರಿಗೂ ಗೊತ್ತು, ನನಗೆ ತುಂಬಾ ಭಯ ಆಗುತ್ತೆ ಈ ಥರ ಎಲ್ಲ ಸ್ಕೇರಿಯಾಗಿ ರೆಡಿ ಆಗೋದು, ಅಥವಾ ಈ ಥರ ಸ್ಕೇರಿ ಥಿಂಗ್ಸ್ ಎಲ್ಲ ನೋಡಿದ್ರೆ ಸಖತ್ತು ಭಯ ಆಗುತ್ತೆ ನನಗೆ. ನೋಡಿ ನಾವು ಎಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ನೀವು ಯಾರೆಲ್ಲ ಡಿಸ್ನಿ ವಿಸಿಟ್ ಮಾಡ್ತಾ ಇದ್ದರೆ ಈ ಥರ ಎಕ್ಸ್ಪ್ರೆಸ್ ಲೈನ್ ಟಿಕೆಟ್ನ ತೊಗೊಳ್ಳಿ. ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ, ಇಲ್ಲ ಅಂತಂದರೆ ನೀವು ತುಂಬ ಹೊತ್ತು ವೆಯ್ಟ್ ಮಾಡಿಬಿಟ್ಟೇ ಹೋಗಬೇಕಾಗುತ್ತೆ. ನಿಮ್ಮ ದಿನ ಫುಲ್ ವೆಯ್ಟ್ ಮಾಡೋದ್ರಲ್ಲೇ ಕಳೆದೋಗುತ್ತೆ. ಎಂಜಾಯ್ಗಿಂತ ಸಖತ್ತು ಟಯರ್ಡಾಗಿ ಹೋಗ್ತೀರಾ. ಅದಕ್ಕೆ ಎಷ್ಟೊಂದು ಜನ ಹೇಳ್ತಿರ್ತಾರೆ ನಾವು ಡಿಸ್ನಿ ಹೋದರೆ ಒಂದು 2-3 ದಿನ ಬೇಕಾಗುತ್ತೆ ಅಂತೆಲ್ಲ ಅಂತಿರ್ತಾರೆ. ನನ್ನ ಪ್ರಕಾರ ನೀವು ಕರೆಕ್ಟಾಗಿ ಫುಲ್ ಎಲ್ಲ ಕವರ್ ಮಾಡ್ತೀರಾ ಅಂದರೆ 2 ದಿನದಲ್ಲಿ ಮಾಡ್ಬೋದು. ನಾನು ಒಳಗಡೆ ಬರಬೇಕಾದ್ರೆ ಆ ಮನೆಗೆ ಫುಲ್ ಡೆಕೋರೇಟ್ ಮಾಡಿರೋದು ನೋಡಿ ಸಖತ್ ಸ್ಕೇರಿ ಅನಿಸ್ತಾ ಇತ್ತು. ಒಳಗಡೆ ಯಾವ ಥರ ಇರುತ್ತೋ ಅಂತ ಭಯ ಇತ್ತು. ಬಟ್ ಒಳಗಡೆ ಬಂದಾದಮೇಲೆ ಅಷ್ಟು ಏನು ಭಯ ಅನ್ನಿಸ್ಲಿಲ್ಲ, ಅಷ್ಟು ತುಂಬ ಸ್ಕೇರಿಯಾಗಿ ಏನೂ ಮಾಡಿರಲಿಲ್ಲ.
ನೋಡಿ ಈ ರೈಡ್ ಕೂಡ ಮಾಡಿದ್ದೀನಿ. ಬಟ್ ಈ ಥರ ರೈಡ್ ಮಾಡಬೇಕಾದ್ರೆ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಸ್ಕಿಪ್ ಮಾಡಿದ್ದೀನಿ ಎಷ್ಟೊಂದು ಕೆಲವನ್ನೆಲ್ಲ. ಹಾಗೆ ನೆಕ್ಸ್ಟು ಬಂಬಲ್ ಬೈ ಹೋಗಿದ್ವಿ. ಇದು ಮರ್ಮೇಡ್ ಥೀಮಲ್ಲಿದೆ ಒಳಗಡೆ ಎಲ್ಲ. ತುಂಬಾ ಕಲರ್ಫುಲ್ಲಾಗಿತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಯಾರೆಲ್ಲ ಇಲ್ಲಿದ್ದೀರೋ ಒಪ್ಸೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊತೀನಿ. ನೀವು ಯಾರೆಲ್ಲ ಡಿಸ್ನಿ ವಿಸಿಟ್ ಮಾಡ್ತಾ ಇದ್ದರೆ, ಹಾಗೆ ನಮ್ಮ ಇಂಡಿಯಾದಲ್ಲಿರೋ ಮಕ್ಕಳೆಲ್ಲರಿಗೂ ಖುಷಿಯಾಗಿರುತ್ತೆ ನೋಡಿಬಿಟ್ಟು ಅಂತ ಅಂದ್ಕೊತೀನಿ. ನಿಮಗೋಸ್ಕರ ಅಂತಲೇ ನಾನು ಎಲ್ಲನೂ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಥರ ಸಖತ್ತು ಅಮೇಝಿಂಗಾಗಿ ಮಾಡಿದರು. ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿರೋ ಥರನೇ ಅನ್ನಿಸ್ತಾ ಇತ್ತು. ನಾವು ಈ ಮಕ್ಕಳದು ಅಂತಲೂ ಸ್ಕಿಪ್ ಮಾಡೋದಕ್ಕೆ ಹೋಗಿಲ್ಲ, ಎಲ್ಲನೂ ನೋಡ್ಕೊಂಬಂದಿದ್ದೀವಿ. ನನಗೆ ಅದೇ ಇಷ್ಟ. ಸ್ಪೆಷಲಿ ಈ ಥರ ಫುಲ್ಲೆಲ್ಲ ಆ್ಯನಿಮೇಷನ್ ಇರೋ ವರ್ಕ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾವು ಈ ಜಂಗಲ್ ರೈಡ್ ಹೋದ್ವಿ. ನಾವು ಅಂದ್ಕೊಂಡಿದ್ವಿ ರಿಯಲ್ ಆಗಿರೋ ಟೈಗರ್, ಸ್ನೇಕ್ ಎಲ್ಲ ಇರುತ್ತಾ ಅಂತ. ಬಟ್ ಆದರೆ ಎಲ್ಲನೂ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇದು ಯಾವುದು ನಿಜವಾದ ಅನಿಮಲ್ಸ್ ಅಲ್ಲ. ಒಂದು ಡೀಪ್ ಫಾರೆಸ್ಟ್ ಎಫೆಕ್ಟ್ನ ಕೊಟ್ಟಿದ್ದಾರೆ ಇಲ್ಲಿ.
ಸೊ ಹಾಗೆ ನೀವು ಸುತ್ತಮುತ್ತ ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಇಂಡಿಯಾದಲ್ಲಾದರೆ ನಾವು 1 ವಾರ 2 ವಾರ ಮಗು ಇದ್ರೂ ಹೊರಗಡೆ ಕಳಿಸೋದಿಲ್ಲ ಅಲ್ವಾ. ಇಲ್ಲಿ ನೋಡಿ ಜಸ್ಟ್ 1 ವೀಕ್ 2 ವೀಕ್ಸ್ ಪಾಪುನೆಲ್ಲನೂ ಅಷ್ಟೇ ಕರ್ಕೊಂಬಂದಿದ್ದಾರೆ. ಹಾಗೆ ಎಲ್ಲ ಥರ ರೈಡ್ಸ್ಗೂ ಕರ್ಕೊಂಡು ಹೋಗ್ತಾರೆ. ನಾನು ನೋಡಿದ್ದು ಡಿಸ್ನಿಲಿ ಜಾಸ್ತಿ ಪ್ರೆಗ್ನೆಂಟ್ ಲೇಡೀಸು ಹಾಗೆ ಈ ಥರ ಎಳೆ ಮಕ್ಕಳು ಇರೋರು ತುಂಬ ಜನ ಬಂದಿದ್ದರು. ಅಮೇರಿಕಾದಲ್ಲಿ ತುಂಬಾ ಕಾಮನ್. ಇನ್ನು ಮಗು ಆಗಿ 1 ದಿನ 2 ದಿನಕ್ಕೇ ಶಾಪಿಂಗ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾರೆ, ನಾರ್ಮಲ್ ಆಗಿರ್ತಾರೆ. ಸೊ ಇಲ್ಲಿ ತುಂಬಾ ಪ್ರಿಟಿ ಕಾಮನ್ ಈ ಥರ ಓಡಾಡೋದು. ನಮ್ಮ ಇಂಡಿಯಾದಲ್ಲಾದರೆ 6 ತಿಂಗಳು ವರ್ಷ ಆದ್ರೂ ಹೊರಗಡೆನೇ ಕಳಿಸಲ್ಲ ಅಲ್ವಾ. ನೆಕ್ಸ್ಟು ಬನ್ನಿ, ಇಟ್ಸ್ ಎ ಸ್ಮಾಲ್ ವರ್ಲ್ಡ್ ಅಂತ. ಇದಂತೂ ಅಮೇಝಿಂಗ್ ಆಗಿದೆ. ಒಂದು ಬಂದು ಲೇಕ್ಲಿಂಗ್ ಲೈನಲ್ಲಿ ಹೋಗಿದ್ದು ನಾವು, ಅಂದರೆ ಎಕ್ಸ್ಪ್ರೆಸ್ ಲೈನಲ್ಲಿ. ಮತ್ತು ನೈಟು ನನಗೆ ಇನ್ನೊಂದು ಸಲ ಹೋಗಬೇಕು ಅನ್ನಿಸ್ತು. ಅವಾಗ ಕ್ಯೂನಲ್ಲಿ ನಿಂತ್ಕೊಂಡು 1 ಅವರ್ ವೆಯ್ಟ್ ಮಾಡಿಬಿಟ್ಟು ಕೂಡ ಹೋಗಿದ್ದೀವಿ. 2 ಸಲ ಹೋಗಿದ್ದೀವಿ ಇದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಒಂಥರ ಬೇರೆ ಪ್ರಪಂಚನೇ ನೋಡ್ದಂಗೆ ಅನಿಸುತ್ತೆ. ಇದರೊಳಗಡೆ ಎಲ್ಲ ಥರ ಡಾಲ್ಸ್ ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ ಕಲ್ಚರ್ ಎಲ್ಲ ಥರ ಕಲ್ಚರ್ನ ಮಿಕ್ಸ್ ಮಾಡಿಟ್ಟಿದ್ದಾರೆ. ಅದು ಡಾಲ್ಸ್ ಎಲ್ಲ ಡ್ಯಾನ್ಸ್ ಮಾಡೋ ರೀತಿ ಆ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ವಾವ್, ಅಮೇಝಿಂಗ್ ಆಗಿದೆ.
ಗೊತ್ತಿರ್ಬೋದು, ಡಿಸ್ನಿ ತುಂಬಾ ದೊಡ್ಡದಾಗಿದೆ. ಸೊ ನೀವೇನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಇಳಿಬೇಕು ಅಂತಂದರೆ ಈ ಥರ ಟ್ರೈನ್ ಇರುತ್ತೆ. ಸೊ ಟ್ರೈನ್ನ ಯೂಸ್ ಮಾಡಿ ಅಂತೀನಿ. ಹಾಗೆ ಈ ಟ್ರೈನ್ ಕೂಡ ಅಷ್ಟೇ, ಜಸ್ಟ್ ನಾರ್ಮಲಾಗಿ ಡೆಸ್ಟಿನೇಷನ್ನ ರೀಚ್ ಮಾಡಿಸಲ್ಲ. ನೀವು ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಬೇರೆ ಬೇರೆ ಎಫೆಕ್ಟ್ ಎಲ್ಲನೂ ಸಿಗುತ್ತೆ. ಒಂಥರ LED ಸ್ಕ್ರೀನ್ ಹಾಗೆ ಜೊತೆಗೆ ಒಂದು 3D ಎಫೆಕ್ಟ್ ಎಲ್ಲ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ನೀವು ಪಾರ್ಕ್ ಯಾವ ಥರ ಇದೆ ಅಂತ ಕೂಡ ನೋಡ್ಬೋದು. ಸೊ ಇದು ಬಂದುಬಿಟ್ಟು ಗ್ರ್ಯಾಂಡ್ ಕ್ಯಾನಿಯನ್ ಬಗ್ಗೆ ಹೇಳಿದ್ದಾರೆ. ಆ ಥರ ನೋಡಿ, ಈ ಥರ ಸ್ಕ್ರೀನ್ ಬರುತ್ತೆ ಒಳಗಡೆ ಎಲ್ಲ. ಹಾಗೆ ಫುಲ್ ಎಲ್ಲ ಒಂದು ಡಿಫ್ರೆಂಟ್ ಎಫೆಕ್ಟ್ನ ಕೊಟ್ಕೊಂಡು ರೂಟ್ನ ಮಾಡಿದ್ದಾರೆ. ನನಗೆ ಇದು ಖುಷಿ ಆಯಿತು. ನಾವಿದು ಜಸ್ಟ್ ನಾರ್ಮಲ್ ರೈಡ್ ಇರುತ್ತಾ ಅಂದ್ಕೊಂಡ್ವಿ, ಬಟ್ ಒಳಗಡೆ ಎಲ್ಲನೂ ಏನಾದರೂ ಒಂದು ಯುನೀಕಾಗಿ ಇಟ್ಟಿರ್ತಾರೆ. ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಪೆರೇಡ್. ಸೊ ಇದು ಬಂದು ತುಂಬಾ ಚೆನ್ನಾಗಿರುತ್ತೆ. ನೀವಂತೂ ಯಾರು ಡಿಸ್ನಿ ವಿಸಿಟ್ ಮಾಡ್ತಿರೋ ಮಿಸ್ ಮಾಡ್ಕೊಳ್ಲೇಬಾರ್ದು. ಈ ಶೋಸ್ ಟೈಮ್ಸ್ ಎಲ್ಲನೂ ಅವರು ಮೆನ್ಷನ್ ಮಾಡ್ತಾ ಇರ್ತಾರೆ. ನೀವು ಟೈಮಿಂಗ್ಸ್ ಎಲ್ಲ ಚೆಕ್ ಮಾಡಬೇಕು, ಯಾವ ಶೋ ಯಾವ ಟೈಮಲ್ಲಿದೆ, ಹಾಗೆ ಯಾವ ರೈಡ್ಸ್ನ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ನೀವು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಎಲ್ಲ ರೈಡ್ಸ್ನ ಕವರ್ ಮಾಡ್ಬೋದು ಈಸಿಯಾಗಿ. ಎಷ್ಟೊಂದು ಜನ ಹೇಳ್ತಿರ್ತಾರೆ ಡಿಸ್ನಿ 3 ದಿನ 4 ದಿನ ಆಗಬೇಕು ನೋಡೋದಕ್ಕೆ ಅಂತ. ನನ್ನ ಪ್ರಕಾರ ಕಪಲ್ಸ್ ಆದರೆ 2 ದಿನ ಆಗುತ್ತೆ. ಮಕ್ಕಳಿದ್ರೆ ಇಟ್ಸ್ ಡಿಪೆಂಡ್ಸ್ ಯಾವ ಥರ ನೀವು ಪ್ಲ್ಯಾನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅನಿಸುತ್ತೆ.
ನೋಡಿದ್ರಲ್ಲ ಕಿಡ್ಸ್ ಯಾವ ಥರ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮಗೆ ಇಷ್ಟೊತ್ತು ತೋರಿಸಿದ್ದು ಡಿಸ್ನಿ ಲ್ಯಾಂಡ್ ಅಂತ, ಇದು ಒಂದು ಪಾರ್ಕ್ನ ತೋರಿಸಿದ್ದೀನಿ. ಇನ್ನೊಂದಿದೆ ಡಿಸ್ನಿ ಅಡ್ವೆಂಚರ್ ಪಾರ್ಕ್. ಹಾಗೆ ಲೈಟ್ ಶೋ ಮತ್ತು ಫೈರ್ ವರ್ಕ್ಸ್ ಇರೋ ವಿಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅದನ್ನು ಯಾವ ಥರ ಇದೆ ಪಾರ್ಕ್ ಅಂತ ಎಲ್ಲನೂ ನಿಮಗೆ ತೋರಿಸ್ತೀನಿ. ಹಾಗೆ ಕ್ಯಾಸ್ಟಲ್ ಹತ್ರ ಎಲ್ಲ ಫೈರ್ ವರ್ಕ್ಸ್ ಆಗುತ್ತೆ, ಅದನ್ನು ಕೂಡ ನೋಡ್ಬೋದು. ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.